Hi Girish, how are you? I am good, ma'am. How are you? Yeah, going on. It's nice to see you. Same with me, ma'am. Yeah, so our star student. So I keep telling all my students that you have to beat her, Girish, and I think we are yet to find somebody who's going to beat you. Definitely, ma'am. There will be students who will be really greater than me. Like they can do good better than me. Yeah, hoping to see such students. So we'll start from the beginning, Girish. I just want to know ಯಾವ ಊರಿಂದ ಬಂದಿದ್ದು, ಯಾವ ಕಾಲೇಜು, ಅಲ್ಲಿ ನಿಮ್ಮ ವಾತಾವರಣ ಹೇಗಿತ್ತು, ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಗಿದ್ರು, ಎಸ್ಪೆಷಲಿ ಕನೆಕ್ಟೆಡ್ ಟು ಇಂಗ್ಲಿಷ್ ಆ್ಯಂಡ್ ಕಮ್ಯುನಿಕೇಷನ್ ಹೇಳಿ. ನಾನು ಬಂದು ಹಳ್ಳಿಯಿಂದ ಬಂದಿದ್ದು. ಯಾವ ಹಳ್ಳಿ? ಸೀರೆಸಂದ್ರ ಅಂತ ಹೇಳಿ, ಹೆಸರುಘಟ್ಟ ಹತ್ರ ಬರುತ್ತೆ. ಬೆಂಗಳೂರು ಔಟ್ಸ್ಕರ್ಟ್ಸೇ ಸೀರೆಸಂದ್ರ ಅಂತ ಹಳ್ಳಿ, ಅದು ಸಿಟಿ ಅಲ್ಲ. ಸೊ ಅಲ್ಲಿಂದನೇ ಅದು ಎನಿ ಡಿಸ್ಟ್ರಿಕ್ಟಿಗೆ ಬರುತ್ತಾ? ಅದು ಬೆಂಗಳೂರು ನಾರ್ತ್. ಬ್ಯಾಂಗ್ಳೂರ್. ಓಕೆ. ಸೊ ಅಲ್ಲಿಂದನೇ ಬಂದಿದ್ದು. ಅದೇ ಈಗ ನಾನು ಫಸ್ಟ್ ಸ್ಕೂಲಿಂಗ್ ಎಲ್ಲ ಮಾಡಿದ್ದು BGS ಆದಿಚುಂಚನಗಿರಿ ಸ್ವಾಮೀಜಿ ಸ್ಕೂಲು, 5th ಅಲ್ಲಿ ಮಾಡಿದೆ. ಆಮೇಲೆ ನವೋದಯಕ್ಕೆ ಸೇರಿಕೊಂಡೆ, ಜವಾಹರ್ ನವೋದಯ ವಿದ್ಯಾಲಯ, ಫ್ರಮ್ 6th to 10th. ಆಮೇಲೆ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಅಂತ ಹೇಳಿ ತಪಸ್ ಪ್ರಾಜೆಕ್ಟ್ ಅಂತ ಅವರು ಮಾಡ್ತಿದ್ದಾರೆ. ಸೊ ಅಲ್ಲೂ ಕೂಡ ನಂದು +1 +2 ಮುಗೀತು. ಸೊ ಅಲ್ಲಿಂದ CET ಸ್ವಲ್ಪ ರ್ಯಾಂಕಿಂಗ್ ಚೆನ್ನಾಗಿ ಬಂದು ಬೆಂಗಳೂರಲ್ಲಿ BMS ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕೋರ್ಸ್ ತೊಗೊಂಡೆ. ಸೊ ಇದಿಷ್ಟು ನಂದು ಅಕಾಡೆಮಿಕ್ ಜರ್ನಿ ಬಂತು. ಅಂದರೆ ಕಮ್ಯುನಿಕೇಷನ್ ವೈಸ್ ಬಂತು ಅಂತಂದರೆ ನನ್ನ ಸರ್ಕಲ್ ಆಲ್ಮೋಸ್ಟ್ ಲೈಕ್ ಈವನ್ ಇಂಜಿನಿಯರಿಂಗ್ವರೆಗೂ ನನಗೆ ಕನ್ನಡ ಸ್ಟೂಡೆಂಟ್ಸೇ ಜಾಸ್ತಿ. ಅಂದರೆ ಕನ್ನಡದಲ್ಲಿ ಮಾತಾಡೋರೇ ನನ್ನ ಸರ್ಕಲಲ್ಲಿ. ಕೆಲವರು ಮಾತ್ರ ಹಿಂದಿಯವರಿದ್ದರು. ಸೊ ಇಂಗ್ಲೀಷಲ್ಲಿ ಮಾತಾಡಿ ಒಂಥರ ಫ್ರೆಂಡ್ಸಲ್ಲಿ ಆ ಥರ ಗ್ರೂಪ್ ಇರಲಿಲ್ಲ ನಂದು. ಸೊ ಯಾವಾಗಲೂ ಕನ್ನಡನೇ ಇರ್ತಿತ್ತು. ಇಂಗ್ಲೀಷಲ್ಲಿ ಯಾವಾಗಪ್ಪ ಅಂತಂದರೆ ಟೀಚರ್ಸ್ ಜೊತೆ ಯಾರಿಗನ್ನ ಕನ್ನಡ ಬರಲ್ಲ ಅಂತಂದರೆ ಅವಾಗ ಮಾತ್ರ ಇಂಗ್ಲೀಷಲ್ಲಿ ಮಾತಾಡ್ತಿದ್ದೆ. ಸೊ ಈ ಥರ ಇದ್ದಿದ್ದು ನಂದು. ಸೊ ಅಷ್ಟೊಂದೇನು ಗ್ರೇಟ್ ಅಲ್ಲ ನಾನು ಇಂಗ್ಲೀಷಲ್ಲಿ ಮಾತಾಡೋವಂಥದ್ದು. ಬಟ್ ಅಲ್ಲಿ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಲಿಟಲ್ ಬಿಟ್. ಇವಾಗ ನಾರ್ತ್ ಕರ್ನಾಟಕದಿಂದ ಫ್ರಮ್ ಆಲ್ ರೂರಲ್ ಏರಿಯಾಸ್ ಆಫ್ ಕರ್ನಾಟಕ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ನಿಮ್ಗೇನು ಅನಿಸುತ್ತೆ? ನೀವು ಇವಾಗ ನೋಡಿದ್ದೀರಾ, ಹೋಗಲಿ ಅದು ಬಿಟ್ಟರೆ ಬೇರೆ ಯಾವ್ದಾದ್ರು ಊರುಗಳು ಹೋಗಿದ್ದೀರಾ? ನಿಮ್ಮ ರಿಲೇಟಿವ್ಸು ಆ ಥರ ಎಲ್ಲ ಸ್ವಲ್ಪ ರೂರಲ್ ಏರಿಯಾ ಅಥವಾ ನಾರ್ತ್ ಕರ್ನಾಟಕ? ನಮ್ಮ ರಿಲೇಟಿವ್ಸ್ ಎಲ್ಲ ರೂರಲ್ ಏರಿಯಾಸ್ ಇದ್ದಾರೆ. ನಮ್ಮ ಫ್ರೆಂಡ್ಸ್ ಕೂಡ ನಾರ್ತ್ ಕರ್ನಾಟಕದಿಂದ ಇದ್ದಾರೆ. ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಲಿಂಗರಾಜ್ ಅಂತ, ಅವನು ಕೂಡ ಗದಗಿಂದ ಬಂದಿರೋದು. ಅವನು ನಾರ್ತ್ ಕರ್ನಾಟಕನೇ. ಓಕೆ. ಸೊ ಅಲ್ಲಿ ಸ್ವಲ್ಪ ನಿಮ್ಗೇನು ಅನಿಸುತ್ತೆ ಅಂದರೆ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಇಂಗ್ಲೀಷು ಮತ್ತು ಕಮ್ಯುನಿಕೇಷನ್ನು ಸುಮಾರಾಗಿದೆ ಮತ್ತು ಕಾನ್ಫಿಡೆನ್ಸ್ ಕಡಿಮೆ ಇದೆ, ಆ ಥರ ಸ್ವಲ್ಪ ಜಾಸ್ತಿನೇ ಕಾಣಿಸ್ತಾ ಇದೆಯಾ? ನಿಮಗೆ ಕಾಣಿಸಿದ್ಯಾ? ನೋಡಿದ್ದೀರಾ? ಇಲ್ಲ, ಕಮ್ಯುನಿಕೇಷನ್ ವೈಸ್ ನಾನು ನೋಡಿದ್ರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಯಾರು ಅಷ್ಟು ಒಂದು ಕನ್ನಡನೇ, ಅವ್ರಿಗೆ ಇಂಗ್ಲೀಷ್ ಅಷ್ಟು ಟಚ್ ಇಲ್ಲ. ಏನಂತಂದರೆ ಏನೋ ಫ್ಯಾಮಿಲಿ ಕಡೆಯಿಂದ ಪೇರೆಂಟ್ಸ್ ಏನಾದರೂ ಸ್ವಲ್ಪ ಅದ್ರ ಬಗ್ಗೆ ಫೋಕಸ್ ಮಾಡಿದ್ರೆ ಮಾತ್ರ ಕೆಲವರು ಚೆನ್ನಾಗಿ ಮಾತಾಡ್ತಾರೆ. ಇಲ್ಲ ಅಂತಂದರೆ ಮೆಜಾರಿಟಿ, ಸೊ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿವರೆಗೂ ನೀವು ತೊಗೊಂಡ್ರೆ ಜಾಸ್ತಿ ಅವ್ರು ಕನ್ನಡನೇ. ಇಂಗ್ಲೀಷ್ ಅಷ್ಟು ಅವ್ರಿಗೆ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ತಾರೆ, ಬಟ್ ಇಂಗ್ಲೀಷಲ್ಲಿ ಅಷ್ಟು ಕಮ್ಯುನಿಕೇಷನ್ ಇರಲ್ಲ. ಸೊ ಆ ಥರ. ಆಮೇಲೆ ಅದರಿಂದ ನಿಮ್ಗೇನು ಅನಿಸುತ್ತೆ? ಅಥವಾ ಕಾನ್ಫಿಡೆನ್ಸು ಕಡಿಮೆ ಆಗುತ್ತೆ ಮತ್ತು ಆಲ್ ಅದರ್ ಏರಿಯಾಸ್ ಆಲ್ಸೋ ಎಫೆಕ್ಟ್ ಆಗುತ್ತಾ? ಅಂದರೆ ಎಕ್ಸ್ಪೋಜರ್ ಅಷ್ಟು ಜಾಸ್ತಿ ಆಗಲ್ಲ, ಎಷ್ಟು ಲಿಮಿಟೆಡ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಇಂಗ್ಲೀಷ್ ಚೆನ್ನಾಗಿ ಗೊತ್ತು ಅಂತಂದರೆ ಕೆಲವೊಂದು ಒಳ್ಳೆ ಪುಸ್ತಕನ ಓದ್ಬೋದು. ಇನ್ನೂ ಜಾಸ್ತಿ ಒಂದು ಅಂದರೆ ಹಾರಿಝನ್ ಜಾಸ್ತಿ ಆಗುತ್ತೆ. ಕನ್ನಡ ಅಂತಂದರೆ ಬರೀ ಅಲ್ಲೇ ಆಗ್ತೀವಿ. ಇಂಗ್ಲೀಷ್ ಆಯಿತು ಅಂತಂದರೆ ಈಗ ಸಪೋಸ್ ಈಗ ಸ್ಕೂಲಲ್ಲೇ ಅಂತ ಅಂದ್ಕೊಳ್ಳಿ, ನನಗೆ ಇಂಗ್ಲೀಷ್ ಚೆನ್ನಾಗಿ ಬರ್ತಿದೆ ಅಂತಂದರೆ ಟೀಚರ್ಸು ಕೂಡ ನಮ್ಮನ್ನು ಸೆಲೆಕ್ಟ್ ಮಾಡಿ ಏನೋ ಸ್ಪೀಚ್ ಮಾಡೋದಿರ್ಬೋದು, ಇಲ್ಲ ಯಾರನ್ನ ಬಂದರು ಗೆಸ್ಟ್ ಬಂದರು, ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ. ಸೊ ಲಿಮಿಟೇಷನ್ ಅಂತೂ ಇದೆ. ಇಂಗ್ಲೀಷ್ ಕಲಿತಾಗ ನಮಗೆ ಅದು ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ. ಓಕೆ. ಸೊ ನಾವು ಕಮಿಂಗ್ ಬ್ಯಾಕ್ ಟು ವರ್ಕ್, you got a good job. Yes, ma'am. Can we say what your pay packet is? I earn 19 LPA per year. Yeah. So that's a good amount that you were able to get. So what do you think was different in you? Because ನಾನು ನೋಡ್ತಾ ಇದ್ದೀನಿ ನಮ್ಮ ಸ್ಟೂಡೆಂಟ್ಸ್ ಇನ್ನೂ 4 LPA 5 LPA ಇದು ರೀಚ್ ಆಗಬೇಕು ಅಂತಂದರೆ ಇನ್ನೂ ಸ್ಟ್ರಗಲ್ ಆಗ್ತಾ ಇದ್ದಾರೆ. ವಾಟ್ ಆರ್ ದ ಥಿಂಗ್ಸ್? ಫಾರ್ ಎಕ್ಸಾಂಪಲ್ 3 ಥಿಂಗ್ಸ್, ಈ 3 ಮಾಡ್ರಪ್ಪ ನೀವು ಇಲ್ಲಿ ಬರ್ತೀರಾ ಅಂತ ಹೇಳಬೇಕು ಅಂದರೆ ಸ್ಟೂಡೆಂಟ್ಸ್ಗೆ ನೀವೇನಂತೀರಾ? ಸೊ ಈಗಿನ ಜನ್ರೇಷನಲ್ಲಿ ಮೊದಲು ಬೇರೆ ಇತ್ತು, ಬಟ್ ಈಗ ಟೆಕ್ನಿಕಲ್ ಸ್ಕಿಲ್ಸಲ್ಲಿ ಒಂದು ಅದು ಮೇನ್ ಇಂಪಾರ್ಟೆಂಟು. ಆಮೇಲೆ ಕಮ್ಯುನಿಕೇಷನ್ನು ಇದು ಇರಬೇಕು. ಅಂದರೆ ನಾನು ತುಂಬ ಎಕ್ಸ್ಪರ್ಟ್ ಆಗಿ ಅಂತ ಹೇಳಲ್ಲ, ಅಟ್ಲೀಸ್ಟ್ ಒಂದು ಕಂಪ್ನಿಯಲ್ಲಿ ಮಾತಾಡೋ ಥರ ನೀವೇನು ಅರ್ಥ ಮಾಡ್ಕೊಂಡಿದ್ದೀರ ಅದನ್ನು ಹೇಳೋ ಥರ ಆದರೂ ಅಟ್ಲೀಸ್ಟ್ ಇರಬೇಕು. ಅದು ಕಂಪ್ನಿಗೆ ಹೋದ್ಮೇಲೆ ಈವನ್ ಟು ಕ್ರ್ಯಾಕ್ ಇಂಟರ್ವ್ಯೂಸ್
ಕ್ರ್ಯಾಕ್ ಇಂಟರ್ವ್ಯೂ ಹೌದು ಇಂಟರ್ವ್ಯೂಗಳಲ್ಲಿ ಮಾತಾಡೋದಕ್ಕೋಸ್ಕರ ಆದರೂ ಅಟ್ಲೀಸ್ಟ್ ನಾವು ಎಕ್ಸ್ಪ್ಲೈನ್ ಮಾಡಬೇಕಲ್ಲ ನಾವೇನು ಮಾಡಿದ್ದೀವಿ ಅಂತ. ಹೌದು. ಸೊ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೇಯ್ನ್ಲಿ ಇವೆರಡೇ. ಇನ್ನೊಂದು ಥರ್ಡ್ ಪಾಯಿಂಟ್ ಏನಾನ ಹೇಳ್ಬೇಕು ಅಂತಂದರೆ ಒಂದು ಒಳ್ಳೆ ಕಾಲೇಜಲ್ಲಿ ಮಾಡಿದ್ರೆ ಚಾನ್ಸಸ್ ಜಾಸ್ತಿ ಇದೆ ಹೌದು ಬೇಗ ಹೈಯರಿಂಗ್ ಆಗೋದಕ್ಕೆ. ಇಲ್ಲ ಅಂತಂದರೆ ಸ್ವಲ್ಪ ಸ್ಟ್ರಗಲ್ ಇರುತ್ತೆ. ಬಟ್ ನಿಜವಾಗ್ಲೂ ಟೆಕ್ನಿಕಲ್ ಸ್ಕಿಲ್ಸು ಪ್ಲಸ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿದೆ ಅಂತಂದರೆ ಅವರು ಯಾವ ಕಾಲೇಜಲ್ಲಿ ಓದಿದ್ರು ಪರವಾಗಿಲ್ಲ, ಬಟ್ ಆಫ್ ಕ್ಯಾಂಪಸ್ಸಿಂದ ಟ್ರೈ ಮಾಡಿ ಒಳ್ಳೆ ಕಂಪ್ನಿಗೆ ಹೋಗ್ಬೋದು. ಒಳ್ಳೆ ಪ್ಯಾಕೇಜ್ ಕೂಡ ಸಿಗುತ್ತೆ. ಇವಾಗ ನೀವು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ, ಯಾಕೆಂದರೆ ಮೋಸ್ಟ್ ಆಫ್ ಆರ್ ಸ್ಟೂಡೆಂಟ್ಸ್ ಹೂಮ್ ಐ ಆಮ್ ಟಾಕಿಂಗ್ ಟು ಆಲ್ಸೋ ದೇರ್ ಆಲ್ ಸ್ಟಿಲ್ ಸ್ಟಡಿಂಗ್ ಆ್ಯಂಡ್ ಆಲ್, ಯು ಆರ್ ಒನ್ ಆಫ್ ದೆಮ್ ಹೂಸ್ ವರ್ಕಿಂಗ್. ಓಕೆ, ಸೊ ಐ ವಾಂಟ್ ಟು ನೋ, ಇವಾಗ ವರ್ಕ್ ಪ್ಲೇಸಲ್ಲಿ ನಿಮಗೆ ಕಮ್ಯುನಿಕೇಷನ್ ಎಲ್ಲೆಲ್ಲಿ ಹೆಲ್ಪ್ ಆಯಿತು ಅಥವಾ ಎಲ್ಲಿ ಅಡೆತಡೆ ಆಗುತ್ತೆ? ಕಮ್ಯುನಿಕೇಷನ್ ನನಗೀಗ ನಿಮ್ಮ ಆಶಾ ಕೋರ್ಸಿಗೆ ಜಾಯಿನ್ ಆದಮೇಲೆ ನನಗೊಂದು ಸ್ವಲ್ಪ ಬೇರೆಯವ್ರ ಜೊತೆ ಮಾತಾಡೋದಕ್ಕೆ ಇಂಗ್ಲೀಷಲ್ಲಿ ಸ್ವಲ್ಪ ಇನ್ನೂ ಕಂಫರ್ಟ್ ಆಯ್ತು ನನಗೆ. ಸೊ ಕಲ್ತ್ಕೊಂಡಿದ್ದೀನಿ ಏನೇನು ಯಾವ ಥರ ಮಾತಾಡಬೇಕು ಅಂಥೇಳಿ. ಸೊ ವರ್ಕ್ ಪ್ಲೇಸಲ್ಲಿ ಕನ್ಸಿಡರ್ ಮಾಡಿದ್ರೆ ನನ್ನ ಎಂಪ್ಲಾಯ್ ಅಂದರೆ ನನ್ನ ಜೊತೆ ಇರೋ ಕೊಲೀಗ್ಸ್ ಎಲ್ಲರೂ ಕೂಡ ಮೆಜಾರಿಟಿ ನಾನ್ ಕನ್ನಡಿಗಸೆ. ಸೊ ನಾನು ಡೆಫಿನೆಟ್ಲಿ ಇಂಗ್ಲೀಷಲ್ಲೇ ಮಾತಾಡಬೇಕು. ಸೊ ಇಂಗ್ಲೀಷು ಇಂಪಾರ್ಟೆಂಟ್ ಆಗಿದೆ ನನಗೆ ಒಟ್ಟಿನಲ್ಲಿ ಕಮ್ಯುನಿಕೇಷನ್ ಅವ್ರ ಜೊತೆ ಮಾಡಬೇಕು ಅಂತಂದರೆ. ಸೊ ಒಟ್ಟಿನಲ್ಲಿ ಕೋರ್ಸು ಆಶಾ ಕೋರ್ಸ್ ನಾನು ಏನು ತೊಗೊಂಡಿದ್ದೆ ಅದರಿಂದ ನನಗೆ ಹೆಲ್ಪ್ ಆಗಿದೆ ಮಾತಾಡಲಿಕ್ಕೆ. ಇಲ್ಲ ಅಂತಂದರೆ ನಾನು ಸ್ವಲ್ಪ ಏನೋ ಸ್ಟ್ರಗಲ್ ಮಾಡ್ತಿದ್ದೆ ಅಂತ ಅನಿಸ್ತಿತ್ತು ನನಗೆ. ಅಂದರೆ ಅದೇ ಫಾರ್ ಎಕ್ಸಾಂಪಲ್ ಮೈ ಕ್ವೆಶ್ಚನ್ ವಾಸ್ ಇವಾಗ ಮೀಟಿಂಗ್ಸಲ್ಲಿ ಅಥವಾ ಕೆಲವು ಸತಿ ನಾನು ಕೇಳಿರೋದು ಕ್ಲೈಂಟ್ ಮೀಟಿಂಗ್ಸ್ಗೆ ಕೂರ್ಸೋದೇ ಇಲ್ಲ, ಯಾಕೆಂದರೆ ಕಮ್ಯುನಿಕೇಷನ್ ಸ್ಟ್ರಾಂಗ್ ಇಲ್ಲ, ಇಂಗ್ಲೀಷ್ ಸ್ಟ್ರಾಂಗ್ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ ಅಂತ. ಆ ಥರ ಲೆಟ್ ಅವರ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್, ಇವಾಗ ನೀನು ಕಮ್ಯುನಿಕೇಷನ್ ಸ್ಟ್ರಾಂಗ್ ಇಲ್ಲ ಅಂತಂದರೆ ಏನೇನು ಅಡೆತಡೆಗಳು ಬರ್ಬೋದು ಇನ್ ದ ವರ್ಕ್ ಪ್ಲೇಸ್? ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ನಮ್ಮ ಕೊಲೀಗ್ಸ್ ಅಂತ ಹೇಳಿದೆ. ಸೊ ನಮ್ಮ ಟೀಮಲ್ಲಿ ಔಟ್ಸೈಡ್ ಇಂಡಿಯಾನೂ ಇದ್ದಾರೆ, ಅಮೆರಿಕಾದಲ್ಲಿ ಇದ್ದಾರೆ ಮತ್ತು UK ನಲ್ಲೂ ಇದ್ದಾರೆ ಒಬ್ಬರು. ಏನಪ್ಪ ಅಂತಂದರೆ ಅವ್ರ ಇಂಗ್ಲೀಷು ಸ್ವಲ್ಪ ಬೇರೆ ಥರ ಆಗುತ್ತೆ. ನಾವು ಇಂಡಿಯನ್ ಇಂಗ್ಲೀಷ್ ಮಾತಾಡೋದು ಬೇರೆ, ನಮಗೆ ಅರ್ಥ ಆಗ್ಬಿಡುತ್ತೆ. ಅವ್ರ ಇಂಗ್ಲೀಷು ನಮಗೆ ಅಷ್ಟು ಗ್ರಾಸ್ಪ್ ಮಾಡೋದು ಕಷ್ಟ ಆಗುತ್ತೆ. ಸೊ ಆವಾಗ ನಾವು ಏನಾದ್ರು ಅಷ್ಟು ಅಟ್ಲೀಸ್ಟ್ ನಮ್ಗೆ ಸ್ವಲ್ಪ ಆದರೂ ಬರಲಿಲ್ಲ ಅಂತಂದರೆ, ಅಂದರೆ ಒಂದು ಮೀಡಿಯಮ್ ಲೆವೆಲ್ ಆದರೂ ನಾವು ಇಂಗ್ಲೀಷ್ ಕಲ್ತಿಲ್ಲ ಅಂತಂದರೆ ನಾವು ಅವ್ರ ಜೊತೆ, ಅಂದರೆ ಔಟ್ ಆಫ್ ಕಂಟ್ರಿ ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡೋದು ಇನ್ನೂ ಕಷ್ಟ ಆಗಿಬಿಡುತ್ತೆ. ಅವ್ರು ಹೇಳೋದು ಅರ್ಥ ಆಗಲ್ಲ, ಮತ್ತು ಅವ್ರು ಹೇಳಿದ ಅರ್ಥ ಆಗಿಲ್ಲ ನಾವೇನು ಆನ್ಸರ್ ಮಾಡೋಕ್ಕಾಗುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಇಂಗ್ಲೀಷ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಟು ಗ್ರೋ, ಫಾರ್ ಎಕ್ಸಾಂಪಲ್ ಟು ಗ್ರೋ ಇನ್ ಯೋರ್ ಕೆರಿಯರ್, ಇವಾಗ ಲೀಡರ್ಶಿಪ್ ರೋಲ್ಸ್ ಅಂತೆ, ನೆಕ್ಸ್ಟ್ ಅಂತೆ, ಸ್ವಲ್ಪ ನೋಡ್ತಾರ ಇವ್ರಿಗೆ ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ, ಸ್ವಲ್ಪ ಹಿಂದೆ ಹಾಕೋಣ, ಇವಾಗ ಆಪರ್ಚುನಿಟಿ ಕೊಡ, ಆ ಥರ ನೋಡಿದ್ದೀರಾ? ನಾನು ಈಗ 1 year ಆಯಿತು ಎಕ್ಸ್ಪೀರಿಯನ್ಸ್ ಈಗ. ಬಟ್ ಯು ವುಡ್ ಹ್ಯಾವ್ ಸೀನ್ ಅದರ್ಸ್. ಎಸ್ ಮ್ಯಾಮ್, ಬಟ್ ಇರ್ಬೋದು. ಲೈಕ್ ಐ ಥಿಂಕ್ ದಟ್ ಕುಡ್ ಬಿ ಒನ್ ಆಫ್ ದ criteria, like they might see in the people, like in the employees, to push them to the higher level. So another thing we are starting now is what we realize. See, now ನಮ್ಮ ಕೋರ್ಸ್ಗಳು ನಾವು ಮಾಡೋದೆಲ್ಲ ಯಾವಾಗಲೂ ಏನು ಅಂತಂದರೆ ಮಕ್ಕಳಿಗೆ ಏನು ಬೇಕು, ಅವ್ರಿಗೇನು ರಿಕ್ವೈರ್ಮೆಂಟ್ ಇದೆ, ಅವ್ರು ಹೇಗೆ ಗ್ರೋ ಆಗಬೇಕು, ಅವ್ರು ಹೇಗೆ ಸಕ್ಸೀಡ್ ಆಗಬೇಕು. ಇಟ್ ಇಸ್ ನಾಟ್ ದಟ್ ಓಕೆ ದಿಸ್ ಅನ್ ಇಂಗ್ಲೀಷ್ ಕಮ್ಯುನಿಕೇಷನ್ ಕೋರ್ಸ್, ದಟ್ಸ್ ವಾಟ್ ವಿ ಆರ್ ಡೂಯಿಂಗ್. ಸ್ಟೂಡೆಂಟ್ಸ್ ಹತ್ರ ಬುಕ್ಸ್ ಓದಿಸ್ತೀವಿ ಯಾಕೆಂದರೆ ನಾಲೆಡ್ಜ್ ಇಂಪ್ರೂವ್ ಆಗಲಿ ಅಂತಂದ್ಬಿಟ್ಟು ನಾವು. ಸೊ ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡಿಸ್ತೀವಿ. So it's not just about communication, whether it's working on your resume, there are so many things. Just we call it job readiness, to be able to crack a good job. So one new element we have started after talking to a lot of students who have started working. So I wanted to ask your opinion, which is financial literacy. ಇವಾಗ ಏನು ಅಂತಂದರೆ, ನೀವು ದುಡಿಯೋಕ್ಕೆ ಶುರು ಮಾಡಿದ್ರಿ, ನಿಮ್ಮ ದುಡ್ಡನ್ನು ನೀವು ಹೇಗೆ ಕಾಪಾಡ್ಕೋಬೇಕು, ಹೇಗೆ ಸೇವ್ ಮಾಡಬೇಕು, ಹೇಗೆ ಗ್ರೋ ಮಾಡಬೇಕು, ಬಿಕಾಸ್ ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಡು ಯು ಥಿಂಕ್ ದಿಸ್ ಇಸ್ ರಿಕ್ವೈರ್ಡ್ ಆ್ಯಂಡ್ ವುಡ್ ಯು ಲೈಕ್ ಟು ಜಾಯಿನ್ ದಿಸ್ ಕೈಂಡ್ ಆಫ್ ಅ ಪ್ರೋಗ್ರಾಮ್? ಲೈಕ್ ಈ ಥರ ನೀವು ಕೋರ್ಸ್ ಆಫರ್ ಮಾಡ್ತಿದ್ರೆ ಡೆಫಿನೆಟ್ಲಿ ನನಗೂ ಅಂದರೆ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗೋದಕ್ಕೆ. ಯಾಕಂದರೆ ನಾನು ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ ಅರ್ನಿಂಗು. ಸೊ ನನಗೆ ಒಂದು ಎಕ್ಸ್ಪೋಜರ್ ಅಂತೂ ಖಂಡಿತ ಸಿಗುತ್ತೆ ನೀವು ಆ ಥರ ಪ್ರೋಗ್ರಾಮ್ ಮಾಡಿದ್ರೆ. ಸೊ ನೀವು ಇನ್ನೊಂದು ಹೇಳ್ತಿದ್ರಿ ಈಗ ಏನು, ಬ್ರ್ಯಾಂಡ್ ಬಿಲ್ಡಿಂಗ್ ಮತ್ತು ಸೊ ವಿ ಸ್ಟಾರ್ಟ್ ವಿತ್ ಕಮ್ಯುನಿಕೇಷನ್, ದೆನ್ ಬ್ರ್ಯಾಂಡ್ ಬಿಲ್ಡಿಂಗ್, ಆ್ಯಂಡ್ ದಿಸ್ ಇಸ್ ಫಿನಾನ್ಷಿಯಲ್ ಲಿಟ್ರಸಿ. ಓಕೆ. ಸೊ ಅದೇ ಈಗ ನೀವು ಹೇಳ್ತಿದ್ದು ಏನಂತಂದರೆ, ಸೊ ಈಗೇನು ಬರೀ ಇದು ಒಂದು ಏನದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಥರ ಅಲ್ಲ. ಆ್ಯಕ್ಚುಲಿ ನಾನು ಕೋರ್ಸ್ ಜಾಯ್ನ್ ಆಗಿದ್ದೆ ಈ ಕಾರಣಕ್ಕೆ, ಅಂದರೆ ಇದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಅಲ್ಲ. ಸೊ ಇದು ಆಲ್ ಆಸ್ಪೆಕ್ಟ್ಸ್ ಕವರ್ ಮಾಡ್ತಾ ಇದೆ.
ಅಂದರೆ ನಾನೀಗ ರಾಮಕೃಷ್ಣ ಆಶ್ರಮದಲ್ಲಿದ್ದಾಗ ಹೌದು. ಅಲ್ಲಿ ಸ್ಟೂಡೆಂಟ್ಸ್ನ ನನಗೆ ಅಲ್ಲಿ ವಾರ್ಡನ್ ನನಗೆ ಅಸೈನ್ ಮಾಡಿದ್ದೇನು ಅಂತಂದರೆ ಸ್ಟೂಡೆಂಟ್ಸ್ನ ಈ ಕೋರ್ಸಿಗೆ ಸೇರಿಸು ಅಂತ. ಹೌದು. ಸೊ ನಾನು ಅಲ್ಲಿಂದ ನನಗೆ ಕನೆಕ್ಷನ್ ಆಶಾಗೆ ಸ್ಟಾರ್ಟ್ ಆಗಿದ್ದು. ಸೊ ಜಾಯಿನ್ ಮಾಡಿಸ್ತಿದ್ದೆ ನಾನು. ನನಗೆ ಬೇಸಿಕಲಿ ನನಗೆ ನಿಜ ಇಂಟ್ರೆಸ್ಟ್ ಇರಲಿಲ್ಲ, ಇದೇನಪ್ಪ ಇಂಗ್ಲೀಷ್ ಕ್ಲಾಸು ಸುಮ್ಮನೆ ಏನು ಜಾಯ್ನ್ ಆಗೋದು. ಅಂದರೆ ಅವಾಗಿಂದನೂ ನೋಡ್ತಿದ್ದೆ ನಾನು. ಈಗ ಸ್ಪೋಕನ್ ಇಂಗ್ಲೀಷ್ ಯಾವುದೋ ಒಂದು 30 days ಇಂಗ್ಲೀಷ್ ಕಲಿಯೋದಕ್ಕೆ ಒಂದು ಪುಸ್ತಕ ಬರ್ತಿತ್ತು, ನಾನು ಚಿಕ್ಕವನಿದ್ದಾಗೆಲ್ಲ ನೋಡ್ತಿದ್ದು. ಏನು ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರ್ತಿಲ್ಲ, ಏನು ಕಲಿಯೋಕ್ಕಾಗುತ್ತೆ 30 days ಅಂತ. ಸೊ ಹಿಂಗೆ ಜಾಯಿನ್ ಮಾಡಿಸ್ತಿದ್ದಾಗ ಸ್ಟೂಡೆಂಟ್ಸ್ನ, ನಮ್ಮ ಹಾಸ್ಟೆಲ್ ಸ್ಟೂಡೆಂಟ್ಸ್ನ ನಾನು ಅಬ್ಸರ್ವ್ ಮಾಡ್ತಿದ್ದೆ, ಅವ್ರು ಏನೇನು ಕ್ಲಾಸಸ್ಸಲ್ಲಿ ಏನೇನು ಮಾಡ್ತಾ ಇದ್ದಾರೆ, ಮತ್ತು ನಿಮ್ಮ ವಾಲಂಟಿಯರ್ಸ್ ಜೊತೆನೂ ನಾನು ಕಮ್ಯುನಿಕೇಷನ್ ಮಾಡ್ತಿದ್ದೆ. ಸೊ ನಾನು ಅವಾಗ ಗೊತ್ತಾಯ್ತು ನನಗೆ ಮೋಸ್ಟ್ಲಿ ಓಕೆ ಇದು ಆಶಾ ಬರೀ ಏನಪ್ಪ ಇಂಗ್ಲೀಷ್ ಕಲಿಯೋದು ಅಷ್ಟೇ ಅಲ್ಲ, ಒಬ್ಬ ಪರ್ಸನ್ಗೆ ಈಗ ಜಾಬ್ ಏನೋ ತೊಗೊಬೇಕು ಅದಕ್ಕೂ ಕೂಡ ರೆಡಿ ಮಾಡ್ತಾ ಇದ್ದಾರೆ, ಮತ್ತು ಒಂದು ಲೀಡರ್ಶಿಪ್ ಸ್ಕಿಲ್ಸು ಅದಕ್ಕೂ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಈ ಥರ ಬರೀ ಇಂಗ್ಲೀಷ್ ಕಲಿಯೋದಲ್ಲದೆ ಬೇರೆ ರೀತಿಯೂ ಅವರು ಇಂಪ್ರೂವ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಸೊ ಅವಾಗ ನನಗೆ ಇಂಟ್ರೆಸ್ಟ್ ಬಂದು ನಾನು ಜಾಯ್ನ್ ಆಗಿದ್ದೆ ಆಶಾ ಫೌಂಡೇಶನ್ದು ಕೋರ್ಸ್ಗೆ. ಸೊ ದಿಸ್ ಇಸ್ ದ ನ್ಯೂ ಎಲಿಮೆಂಟ್ ವಿ ಹ್ಯಾವ್ ಆ್ಯಡೆಡ್. ಬಿಕಾಸ್ ಏನು ಅನ್ನಿಸ್ತು ನಮಗೆ ಅಂತಂದರೆ ಎಲ್ಲ ರೀತಿಲಿ ಇವಾಗ ದುಡಿಯೋದು ಎಷ್ಟು ಇಂಪಾರ್ಟೆಂಟೋ, ಸೇವ್ ಮಾಡೋದು ಅದನ್ನು ಎಲ್ಲ ವೇರ್ ಯು ವಿಲ್ ಅಲೋಕೇಟ್ ಯುವರ್ ಮನಿ. ಬಿಕಾಸ್ ನನ್ನ ಮಕ್ಕಳಿಗೆ ಇವಾಗ ಫಾರ್ ಎಕ್ಸಾಂಪಲ್ ಬೋತ್ ಆಫ್ ದೆಮ್ ಹ್ಯಾವ್ ಸ್ಟಾರ್ಟೆಡ್ ವರ್ಕಿಂಗ್ ಆ್ಯಂಡ್ ಮೈ ಹಸ್ಬೆಂಡ್ ಈಸ್ ಅನ್ ಎಕ್ಸ್ಪರ್ಟ್ ಇನ್ ದಿಸ್, ಹಿ ಈಸ್ ದ ಹೆಡ್ ಆಫ್ ಟ್ರೆಷರಿ ಇನ್ ವಿಪ್ರೋ. ಸೊ ಯು ಕ್ಯಾನ್ ಗೆಟ್ ಅ ಬೆಟರ್ ಪರ್ಸನ್. ಸೊ ಹೀ ಕೀಪ್ಸ್ ಗೈಡಿಂಗ್ ದೆಮ್. ಅವರು ಸ್ಯಾಲ್ರಿ ಬಂದಿದ್ದ ತಕ್ಷಣ ಕುತ್ಕೊಂಡು ಅಪ್ಪನ ಹತ್ರ ಇದು ಎಲ್ಲಿ ಹಾಕಬೇಕು, ಏನು ಮಾಡಬೇಕು, ಆಮೇಲೆ ತಿಂಗಳು ನಾ ಈ ಮ್ಯೂಚುವಲ್ ಫಂಡ್ಗೆ ಹಾಕಿದೆ ಇವಾಗ ಚೆನ್ನಾಗಿ ಬರ್ತಾ ಇದೆ ಅಂತ. ನಾನಂದೆ ನನ್ನ ಮಕ್ಕಳಿಗೆ, ನನ್ನ ಸ್ಟೂಡೆಂಟ್ಸಿಗೆ ಆಗ್ತಾ ಇಲ್ಲ ಇದು. ವಾಟ್ ಐ ಆಮ್ ಗಿವಿಂಗ್ ಟು ಮೈ ಚಿಲ್ಡ್ರನ್, ದಟ್ ಇಸ್ ವಾಟ್ ಐ ವಾಂಟ್ ಟು ಗಿವ್ ಟು ಮೈ ಸ್ಟೂಡೆಂಟ್ಸ್ ಆಲ್ಸೋ. ಸೊ ದ್ಯಾಟ್ ಇಸ್ ವೆನ್ ವಿ ಥಾಟ್ ಓಕೆ ಲೆಟ್ಸ್ ಆ್ಯಡ್ ದಿಸ್ ಆಲ್ಸೋ ಟು ಸ್ಟೂಡೆಂಟ್ಸ್. ಆ್ಯಂಡ್ ತುಂಬ ಜನ ಸ್ಟೂಡೆಂಟ್ಸ್ಗೆ ಏನು ಡೌಟು ಅಂತಂದರೆ ಇವ್ರು ಚೆನ್ನಾಗಿ ಹೇಳ್ಕೊಡ್ತಾರಾ, ಇದು ನನಗೆ ಹೆಲ್ಪ್ ಆಗುತ್ತಾ. ನಾವು ಇವಾಗ 500 rupees ಎಂಟ್ರಿ ಫೀ ಇಟ್ಟಿದ್ದೀವಿ. ನಮ್ಮ ಗುಂಪಲ್ಲಿ ಒಂದು 180 ಸ್ಟೂಡೆಂಟ್ಸ್ ಇದ್ದಾರೆ. ಎಲ್ಲ ಸೋಷಿಯಲ್ ಮೀಡಿಯಾದಿಂದ ಬಂದಿದ್ದಾರೆ. ಬೆಳಗಾವಿ, ಬಾಗಲಕೋಟೆ, ಚಿತ್ರದುರ್ಗ, ಚನ್ನಪಟ್ಟಣ. ಕೆಲವರೆಲ್ಲ ಇಮಿಡಿಯೇಟಾಗಿ ಜಾಯ್ನ್ ಆಗ್ತಾ ಇದ್ದಾರೆ, ಕೆಲವರೆಲ್ಲ ತುಂಬ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ. ಬಿಕಾಸ್ ಸಿ ಐ ಆಮ್ ಶ್ಯೂರ್ ದೇರ್ ಲಾಟ್ ಆಫ್ ಅದರ್ ಕೋರ್ಸಸ್ ಔಟ್ ದೇರ್ which may not translate to good result, which people may be cheating or it's not suitable for students, all that. ನಾವು ಎಷ್ಟು ಫ್ಲೆಕ್ಸಿಬಿಲಿಟಿ ಆಫರ್ ಮಾಡ್ತೀವಿ, ಎಷ್ಟು ಗ್ರೋತ್ ಆ್ಯಂಡ್ ಹೌ ಫೋಕಸ್ಡ್ ವಿ ಆರ್ ಟುವರ್ಡ್ಸ್ ಸ್ಟೂಡೆಂಟ್ಸ್. ಸೊ ವಾಟ್ ವುಡ್ ಯು ಲೈಕ್ ಟು ಸೇ ಟು ಆಲ್ ದೋಸ್ ಸ್ಟೂಡೆಂಟ್ಸ್ ಔಟ್ ದೇರ್ ಹೂ ಆರ್ ಫುಲ್ ಆಫ್ ಡೌಟ್? ಡೆಫಿನೆಟ್ಲಿ ಒಟ್ಟಿನಲ್ಲಿ ನೀವು ಆಶಾಗೆ ಬಂದರೆ ಅಂತಂದ್ರು ಲೈಕ್ ನಿಮಗಂತೂ ಡೆಫಿನೆಟ್ಲಿ ಗ್ರೋತ್ ಅಂತೂ ಇದ್ದೇ ಇರುತ್ತೆ, ಅದಂತೂ 100% ಶ್ಯೂರು. ಯಾಕಂತಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ಸೇಮ್ ನಿಮಗೆ ಏನು ತಲೆಯಲ್ಲಿ ಓಡ್ತಿದ್ಯೋ ಲೈಕ್ ಏನಪ್ಪ ಈ ಕೋರ್ಸಿಗೆ ಜಾಯ್ನ್ ಆದರೆ ನನಗೆ ಯೂಸ್ ಆಗುತ್ತೋ ಅಂತ, ಸೇಮ್ ಕ್ವೆಶನ್ ನನಗೂ ಇತ್ತು. ನಾನು ಅಬ್ಸರ್ವ್ ಮಾಡಿ ನಾನು ಜಾಯ್ನ್ ಆದೆ. ಸೊ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಅವರು ವಾಲಂಟಿಯರ್ಸ್ ಕೂಡ ನೀವು ಬೇಡ ಅಂತ ಬಿಟ್ಟರು ಕೂಡ ವಾಲಂಟಿಯರ್ಸ್ ಹೇಳ್ಕೊಂಬಂದು ನಿಮಗೆ ಅವರು ಹೇಳ್ಕೊಡ್ತಾರೆ. ಅದೇ ಫೋನ್ ಮಾಡ್ತಾ ಇರ್ತೀವಿ, ಯಾಕೆ ಅಟೆಂಡ್ ಮಾಡ್ತಾ ಇಲ್ಲ. ನಿಮಗೆ ಮೆಸೇಜಲ್ಲೂ ಕೂಡ ಅವರು ಲೈಕ್ ಯಾವಾಗಲೂ ನಿಮಗೆ ಕೇಳ್ತಾ ಇರ್ತಾರೆ, ಏನು ಮಾಡಿದ್ದೀರಾ, ಅಪ್ಡೇಟ್ಸ್ ಏನು ಕೇಳ್ತಾ ಇರ್ತಾರೆ. ಸೊ ಡೆಫಿನೆಟ್ಲಿ ಈ ಕೋರ್ಸ್ ತುಂಬ ಹೆಲ್ಪ್ಫುಲ್. ನೀವು ಯಾವ ಡೌಟೇ ಬೇಡ. ನನಗೆ ಬೇರೆ ಕೋರ್ಸ್ ಬಗ್ಗೆ ಗೊತ್ತಿಲ್ಲ, ಬಟ್ ಆಶಾ ಪ್ರೊವೈಡ್ ಮಾಡ್ತಾರೋ ಕೋರ್ಸಸ್ಸು ತುಂಬ ಲೈಕ್ 100% ರಿಸಲ್ಟ್ಸ್ ಅಂತೂ ಇದೆ. ಯಾರೋ ಒಬ್ಬ ಅಟ್ಲೀಸ್ಟ್ ನಾನೇನೋ ಒಂದು ಕಲಿಬೇಕು ಅಂತ ಬಂತು ಅಂದರೆ ಅವನು ಏನು ಅನ್ಕೊಂಡಿರ್ತಾನೆ ಅದನ್ನು ಕಲಿತಾನೆ, ಪ್ಲಸ್ ಅದು ಬಿಟ್ಟು ಬೇರೆನೂ ಕೂಡ ಆಶಾ ಪ್ರೊವೈಡ್ ಮಾಡುತ್ತೆ. ಕರೆಕ್ಟ್. ಅದು ಬೇಕು ಅಂತ ಅನ್ಕೊಂಡಿರಲ್ಲ, ಅವ್ರಿಗೆ ಗೊತ್ತಿಲ್ಲ, ನಮಗೆ ಗೊತ್ತು ನಿಮಗೆ ರಿಕ್ವೈರ್ಮೆಂಟ್ ಇದೆ ಅದು. ಓಕೆ, ವೆಲ್ ಸೆಡ್. ಸೊ ಒನ್ ಲಾಸ್ಟ್ ಕ್ವೆಶ್ಚನ್, ನ್ಯಾಷನಲ್ ಯೂತ್ ಲೀಡರ್ಶಿಪ್ ಸಮಿಟ್ ನೋಡಿದ್ರಿ ನೀವು, ಅಲ್ಲಿ ಸ್ಟೂಡೆಂಟ್ಸು, ನೀವು ಆ್ಯಕ್ಚುಲಿ ಅವತ್ತು ಮಾತಾಡಬೇಕಾಯ್ತು, ನೀವು ಬ್ಯುಸಿ ಇದ್ರಿ, ಯು ವರ್ ನಾಟ್ ಏಬಲ್ ಟು ಸ್ಪೀಕ್ ಆನ್ ದಟ್ ಸ್ಟೇಜ್. ಬಟ್ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ ಇವೆಂಟ್? ಬಿಕಾಸ್ ದಟ್ ಈಸ್ ಸಮಥಿಂಗ್ ವಿ ವಾಂಟ್ ಟು ಡೂ ಇಟ್ ಎವ್ರಿ ಇಯರ್ ಆ್ಯಂಡ್ ಸೆಲೆಕ್ಟ್ ದ ಬೆಸ್ಟ್ ಸ್ಟೂಡೆಂಟ್ಸ್ ಆನ್ ಆ್ಯಂಡ್ ಟ್ರೈನ್ ದೆಮ್ ಟು ಬಿ ಏಬಲ್ ಟು ಸ್ಪೀಕ್ ಆನ್ ದ್ಯಾಟ್ ಪ್ಲ್ಯಾಟ್ಫಾರ್ಮ್. ಸೊ ಆ ಪ್ರೋಗ್ರಾಮ್ ಫುಲ್ಲು ನಿಮಗೆ ನಿಮ್ಮ ಅನಿಸಿಕೆ ಏನು? ಆಮೇಲೆ ಆ ಸ್ಪೀಕರ್ಸ್ ಮಾತಾಡಿದ್ದು ನೋಡಿ ಏನು ಅನಿಸ್ತು ನಿಮಗೆ? ಸೊ ಅವತ್ತಿನ ದಿನ ನನ್ನ ಫ್ರೆಂಡ್ ಕೂಡ ಮಾತಾಡ್ದ. ಹೌದು, ನಿರಂಜನ್. ನಿಜವಾಗ್ಲೂ ನನಗೆ ಅವ್ನು ನನ್ನ ರೂಮೇಟೆ ಹಾಸ್ಟೆಲಲ್ಲಿ. ನನಗೆ ಶಾಕ್ ಆಗೋಯ್ತು ಅವ್ನು ಮಾತಾಡಿದ್ದು ನೋಡಿ. ಇದು ನಿರಂಜನ ಈ ಥರ ಮಾತಾಡ್ತಾ ಇರೋದು ಅಂತ ಅನ್ಸ್ಬಿಡ್ತು ನನಗೆ. ಆ್ಯಕ್ಚುಲಿ ಅವನಲ್ಲಿ ಆ ಟ್ಯಾಲೆಂಟ್ ಇದೆ ಮಾತಾಡೋದು, ಪಬ್ಲಿಕ್ ಸ್ಪೀಕಿಂಗ್. ಹೌದು, ನನಗೆ ಗೊತ್ತಿರಲಿಲ್ಲ ಅವನು ಆ ಥರ ಮಾತಾಡ್ತಾನೆ ಅಂತ. ಬಟ್ ಅವತ್ತು ನೋಡಿದಾಗ ನಿಜ ನನಗೆ ಸರ್ಪ್ರೈಸ್ ಆಯಿತು. ಮತ್ತು ಬೇರೆ ಸ್ಟೂಡೆಂಟ್ಸು ಎಲ್ಲ ಮಾತಾಡಿದ್ರಲ್ಲ, ನಿಜ ಅದು ಪಬ್ಲಿಕ್ ಸ್ಪೀಕಿಂಗ್ ಇವತ್ತು ಆ್ಯಕ್ಚುಲಿ ಟ್ರೈನ್ ಮಾಡಿರೋದು. ಅವರು ತುಂಬ ಸಖತ್ತಾಗಿ ಮಾತಾಡಿದ್ರು ಒಟ್ಟಿನಲ್ಲಿ. ನನಗಂತೂ ತುಂಬ ಇಷ್ಟ ಆಯಿತು. ಅಂದರೆ
ಇಡೀ ಪ್ರೋಗ್ರಾಮಲ್ಲಿ ನನಗೆ ಅದೊಂಥರ ಮೋಟಿವೇಶನ್ ಜಾಸ್ತಿ ಕೊಟ್ಟಿದ್ದು ಅದೇ ಸೆಷನ್. ಅವರು ಮಾತಾಡಿದ್ದು ಅವರ ಲೈಫ್ ಜರ್ನಿ ಹೇಗಿತ್ತು, ಸೊ ಅದನ್ನು ಮಾತಾಡೋದ್ರಲ್ಲ ಸ್ಟೇಜ್ ಮೇಲೆ. ಅವ್ರು ಏನೋ ಒಂದು ಭಯ ಇಲ್ದಿರ ಅಷ್ಟು ಜನರ ಮುಂದೆ ಒಂದು ಏನೋ ಬಂದು ಮಾತಾಡ್ಬಿಡ್ಬೇಕಪ್ಪ ಅಂತಲ್ಲ ಮಾತಾಡಿದ್ದವರು. ಒಂದು ನಿಜವಾಗ್ಲೂ ನಮ್ಗೆ ಅವರೇನೋ ಒಂದು ಆ ಟಾಕ್ ನಿಜ ಚೆನ್ನಾಗಿತ್ತು ಕೇಳೋದು. ಇಟ್ ವಾಸ್ ಅನ್ ಇನ್ಸ್ಪೈರಿಂಗ್ ಆ್ಯಂಡ್ ಮೋಟಿವೇಟಿಂಗ್ ಟಾಕ್. ಮೋಟಿವೇಟಿಂಗ್. ಎಸ್ ಎಸ್. ಸೊ ಇದು ಸ್ಟೂಡೆಂಟ್ಸ್ಗೆ ಇವಾಗ ನೀವು ಹೇಳಿದ್ರಲ್ವಾ, ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ನಿರಂಜನ್ ಮಾತಾಡ್ತಾ ಇರೋದು ಅಂತ ನೀವು ಅಂದ್ರಲ್ವಾ, ಸೊ ಎಲ್ಲರಿಗೂ ಹಾಗೆ ಅನಿಸುತ್ತೆ, ನನ್ನಲ್ಲಿ ಆ ಪ್ರತಿಭೆ ಇದೆಯಾ, ಈ ಕೆಪಾಸಿಟಿ ಇದೆಯಾ, ನಾನು ಮಾಡೋಕ್ಕೆ ಸಾಧ್ಯನಾ ಅಂತ. ಸೊ ವಾಟ್ ಐ ವುಡ್ ಲೈಕ್ ಟು ಸೇ, ಇಟ್ಸ್ ನಾಟ್ ದಟ್ ದೋಸ್ ಚಿಲ್ಡ್ರನ್ ವರ್ ಹೈಲಿ ಟ್ಯಾಲೆಂಟೆಡ್, ಇಟ್ ಈಸ್ ಅ ಸ್ಕಿಲ್ ದಟ್ ನೀಡ್ಸ್ ಟು ಬಿ ಟಾಟ್ ಇನ್ ದ ರೈಟ್ ವೇ. ಇವಾಗ ನಾವಿಬ್ರು ಹೀಗೆ ಕುತ್ಕೊಂಡು ಮಾತಾಡ್ತಿದ್ದೀವಲ್ಲ, ಇದು ಎಲ್ಲರಿಗೂ ಬರೋದಿಲ್ಲ. ಈ ಮುಂದೆ ಕ್ಯಾಮ್ರಾ ಇದೆ ಅಂತಂದು ತಕ್ಷಣ ಕಾನ್ಷಿಯಸ್ ಆಗ್ತಾರೆ. ಬಟ್ ಇಟ್ಸ್ ದ ಟ್ರೈನಿಂಗ್ ದಟ್ ಹಸ್ ಹೆಲ್ಪ್ ಯು ಟು ಬಿ ಏಬಲ್ ಟು ಸ್ಪೀಕ್ ಲೈಕ್ ದಿಸ್ ಕಾನ್ಫಿಡೆಂಟ್ಲಿ, ಆ್ಯಂಡ್ ಎವ್ರಿಬಡಿ ಕ್ಯಾನ್ ಡೂ ಇಟ್. It's just a matter of getting used to, getting accustomed to it, and when you get trained. So that is one point I wanted to say. But it's nice to see Oracle alli ನೀವು ಒಳ್ಳೆ ಸಂಬಳ ತಗೊಂಡು ಸೇರಿದ್ದೀರಾ, and I'm glad we were able to help you in whatever little way we could do, and I want you to grow and succeed. May all your dreams come true, and ನೀವು ರಾಮಕೃಷ್ಣ ಆಶ್ರಮದ ಸ್ಟೂಡೆಂಟು, ಆಶಾ ಇನ್ಫೈನೈಟ್ ಸ್ಟೂಡೆಂಟ್, ಐ ಆಮ್ ಶ್ಯೂರ್ ಯು ವಿಲ್ ಡೂ ಮಚ್ ಮೋರ್ ಆ್ಯಂಡ್ ಹೆಲ್ಪ್ ಅದರ್ಸ್ ಆಲ್ಸೋ, ಬಿಕಾಸ್ ಸಿ ದಟ್ ಸರ್ವಿಸ್ ಮೆಂಟಾಲಿಟಿ ನಿಮ್ಮಲ್ಲೆಲ್ಲ ಆಗಲೇ ಬಂದುಬಿಟ್ಟಿದೆ. ನಾನು ನೋಡ್ತೀನಿ ಆಲ್ ಮೈ ಸ್ಟೂಡೆಂಟ್ಸ್ ದೇರ್ ಆಲ್ವೇಸ್ ಕಾನ್ಸ್ಟೆಂಟ್ಲಿ ಥಿಂಕಿಂಗ್ ನಂದೊಂದೇ ಅಲ್ಲ, ಬೇರೆಯವ್ರಿಗೂ ಹೇಗೆ ಸಹಾಯ ಮಾಡಬೇಕು ಅಂತ ಮಾಡ್ತಾ ಇರ್ತಾರೆ. ಸೊ ಐ ಆಮ್ ಶ್ಯೂರ್ ಯು ವಿಲ್ ಹೆಲ್ಪ್ ಮೆನಿ ಮೋರ್ ಸ್ಟೂಡೆಂಟ್ಸ್, ಇನ್ಸ್ಪೈರ್ ದೆಮ್. 100%. ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಇನ್. ಥ್ಯಾಂಕ್ ಯು ಮ್ಯಾಮ್.